ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಜನ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ನೀವು ಯೂಟ್ಯೂಬಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ. ಐ ಥಿಂಕ್ 2-3 ಇಯರ್ಸ್ನ ನನಗೆ ರಿಕ್ವೆಸ್ಟ್ ಬರ್ತಾನೆ ಇತ್ತು. ಅಂದರೆ ನಾರ್ಮಲ್ ಆಗಿ ಇನ್ಸ್ಟಾಲ್ಲಿ ತುಂಬ ಫೋಕಸ್ ಮಾಡ್ತೀರಾ, ಬಟ್ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡ್ಬೋದಂತ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಸಪೋರ್ಟ್ ನಿಮ್ಮ ಕಡೆಯಿಂದ ನನಗೆ ಬೇಕಾಗಿದೆ. ಹಾಗಂತ ನಾನು ಏನೇನೋ ಹೇಳಿ ಕಂಟೆಂಟ್ ಮಾಡೋದಿಲ್ಲ. ರಿಯಾಲಿಟಿಯಾಗಿ ನನಗೇನು ಯೂಸ್ ಆಗಿದೆ ಪರ್ಸ್ನಲ್ ಆಗಿ ಅದನ್ನು ಮಾತ್ರ ನಾನು ನಿಮಗೆ ನನ್ನ ಲೈಫ್ ಸ್ಟೈಲ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಏನಂದರೆ, ನಿಮ್ಮ ಪರ್ಸ್ನಲ್ ಲೈಫ್ನ ಹೆಂಗೆ ಕ್ಯಾರಿ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಬಟ್ ನಿಜ ಹೇಳ, ನನ್ನ ಪರ್ಸ್ನಲ್ ಲೈಫಿಗೂ ಪ್ರೊಫೆಷ್ನಲ್ ಲೈಫಿಗೂ ತುಂಬ ದೂರ ಅಂತ ಹೇಳ್ಬೋದು. ನನ್ನ ಲೈಫ್ ಸ್ಟೈಲ್ನೇ ಬೇರೆ, ಬಟ್ ಸ್ಟಿಲ್ ಐ ರಿಯಲಿ ವಾಂಟ್ ಟು ಶೋ ಮೈ ಪ್ರೊಫೆಷ್ನಲ್ ಲೈಫ್. ಸೊ ಯಾರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ಅಂದರೆ ನನಗೆ ಫಾಲೋವರ್ಸ್ ಇರ್ತಾರಲ್ಲ, ಅದರಲ್ಲಿ ತುಂಬ ಕ್ಯೂರಿಯಾಸಿಟಿ ಆಗಿ ಇದ್ದಾರೆ. ಸೊ ಅಂಥವ್ರಿಗೋಸ್ಕರ ಅಂತಲೂ ಹೇಳ್ಬೋದು. ಮತ್ತು ಪೇಜ್ ನೋಡ್ತಾ ನೋಡ್ತಾ ಹೊಸಬ್ರು ಯಾರಾದರೂ ನೋಡುವಾಗ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಸೊ ನಿಮಗೂ ಕೂಡ ಡೆಫಿನೆಟ್ಲಿ ಯೂಸ್ಫುಲ್ ಕಂಟೆಂಟೇ ನಾನು ಕೊಡ್ತೀನಿ ಅಂತ ಹೇಳ್ತಾ, ಆ್ಯಸ್ ಯು ಗೈಸ್ ನೋ ದಟ್ ನಾನು ಹೇರ್ ಆಯಿಲ್ ಮಾಡ್ತೀನಿ, ಆಮೇಲೆ ನನಗೆ ಬ್ರ್ಯಾಂಡ್ ಇದೆ ಅಂತ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಬಟ್ ಸ್ಟಿಲ್ ಯು ಕಾಂಟ್ ಬಿಲೀವ್, ನಾನು 3 ಮಂತ್ಸಿಂದ ಈವನ್ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿಲ್ಲ. ಐ ಥಿಂಕ್ ಇವಾಗ ನಮಗೆ ಜುಲೈ ನಡೀತಾ ಇದೆ ಮಂತು, ಬಟ್ ನಾನು ಮನೇಲಿ ಇದ್ದಿದ್ದು ಹಾರ್ಡ್ಲಿ 1 ಮಂತ್ ಅಂತ ಹೇಳ್ಬೋದು. 6 ಮಂತ್ಸ್ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಇಮ್ಯಾಜಿನ್ ಮಾಡಿ, ಔಟ್ ಆಫ್ ಸ್ಟೇಷನ್ ಇದ್ದರೆ ವರ್ಕ್ ಸ್ಟ್ರೆಸ್ ಎಷ್ಟಿತ್ತು ನನಗೆ. ಹೊರಗಡೆ ಹೋಗಿ ನಾವು ಲೈಫ್ ಸ್ಟೈಲ್ನ ನಮಗೆ ತಕ್ಕಂಗೆ ಬೇಕಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಸಿಗೋದಿಲ್ಲ. ಸೊ ನಾನು ಆಲ್ಮೋಸ್ಟ್ ಪಿ ಜಿಗಳಲ್ಲಿ ಅಲ್ಲೆಲ್ಲ ಸ್ಟೇ ಮಾಡಿರೋದ್ರಿಂದ ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನನಗೆ ರೀಸೆಂಟಾಗಿ ಸ್ವಲ್ಪ ಪರ್ಸ್ನಲಿ ಕೂಡ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ಸೊ ಅದರಿಂದ ನನಗೆ ಹೇರ್ ಫಾಲ್ ಎಷ್ಟಾಗಿತ್ತಂದರೆ, ಇವನ್ ಯು ಕಾಂಟ್ ಬಿಲೀವ್. ನನ್ನ ಇವಾಗೂ ಅಷ್ಟೇ ಹಿಂಗೆ ಅಂದರೆ ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಸೊ ಬಟ್ ಸ್ಟಿಲ್ ನಾನು ಖಂಡಿತ ಇವಾಗ ಎಲ್ಲ ಕಮ್ ಬ್ಯಾಕ್ ಆಗ್ತಾಯಿದ್ದೀನಿ. ಆ್ಯಂಡ್ ನನ್ನ ಹೇರ್ ಆಯಿಲ್ ಆ್ಯಕ್ಚುಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಅದನ್ನು ಕೂಡ ನಾನು ಕಮ್ ಬ್ಯಾಕ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಕಂಟೆಂಟ್ ಬಂದು ಹೇರ್ ಸ್ಪಾ ಬಗ್ಗೆ. ಸೊ ಅದಕ್ಕೂ ಮುಂಚೆ ನಾನು ಯಾಕೆ ಹೇರ್ ಸ್ಪಾ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ತಿಳಿಸ್ಬೇಕಂತ ಹೇಳಿ ಮಾತಾಡ್ತಾ ಇದ್ದೀನಿ. ಸೊ ಹೇರ್ ಸ್ಪಾ ಬಂದು ನಾನು ಆ್ಯಕ್ಚುಲಿ ಮಂತ್ಲಿ ಒನ್ಸ್ ಮಾಡಿಸ್ತೀನಿ ಬ್ಯಾಂಗ್ಳೂರಲ್ಲಿ ಸಲೂನ್ಗೆ ಹೋಗಿ ಮಾಡಿಸೋವಂಥದ್ದು. ನಿಮ್ಮೆಲ್ಲರೂ ನೋಡೇ ಇರ್ತೀರ ಅಪ್ಡೇಟ್ಸ್ ಎಲ್ಲ. ಸೊ ಬಟ್ ನಾನು ಇವತ್ತು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಎಗೈನ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಹೈದ್ರಾಬಾದ್ಗೆ. ಸೊ ನೋ ಟೈಮ್, ನಾನು ಹೋಗಿ ಮತ್ತೆ ನನಗೆ ಬರ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸೊ ತುಂಬ ಲೇಟ್ ಮಾಡ್ತೀರಾ. ಇವತ್ತಿನ ಬ್ಲಾಗಲ್ಲಿ ನಾನು ಏನು ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೇರ್ ಸ್ಪಾ ಬಗ್ಗೆ. ಸೊ ಹೇರ್ ಸ್ಪಾ ಅಂತ ಬಂದಾಗ ಆ್ಯಕ್ಚುಲಿ ನಾನು ಮಂತ್ಲಿ ಒನ್ಸ್ ಮಾಡಿಸ್ತೀನಿ. ನನ್ನ ಹೇರ್ಸು ಸ್ಟ್ರೈಟ್ನಿಂಗ್ ಮಾಡಿಸಿ ಕೆಮಿಕಲ್ ಅಪ್ಲಿಕೇಶನ್ ನನಗೆ 2 ಟೈಮ್ಸ್ ಆಗಿದೆ. ಬಟ್ ಸ್ಟಿಲ್ ನನ್ನ ಹೇರ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ತುಂಬ 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 ಕ್ಯೂರಿಯಾಸಿಟಿ ಇದೆ. ಸೊ ನಾನು ಬೇಗ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹೇರ್ ಸ್ಪಾ ಅಂತ ಬಂದಾಗ ಮಂತ್ಲಿ ಒನ್ಸ್ ನಮಗೆ ಸಲೂನ್ ಟ್ರೀಟ್ಮೆಂಟ್ ಇರುತ್ತೆ. ನಾನು ಯಾವಾಗೂ ರೆಗ್ಯುಲರಾಗಿ ಹೋಗಿ ಮಾಡಿಸ್ಕೊಳ್ತೀನಿ. ಬಟ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅದು ಕೂಡ ಇವತ್ತೇ ಹೈದ್ರಾಬಾದ್ಗೆ. ಬಟ್ ನನಗೆ ನೋ ಟೈಮ್, ನಾನು ಸಲೂನ್ಗೆ ಹೋಗೋಷ್ಟು ಟೈಮ್ ಇಲ್ಲ. ಬಿಕಾಸ್ ನನಗೆ ಮನೇಲಿ ತುಂಬ, ನಾನು ಹೈದ್ರಾಬಾದಿಂದ ರಿಟರ್ನ್ ಆದಾಗಿಂದ ತುಂಬ 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 ಬ್ಯುಸಿ ಶೆಡ್ಯೂಲ್ಸ್ ಇರೋದ್ರಿಂದ ನಾನು ಹೊರಗಡೆ ಹೋಗ್ಲಿಕ್ಕೂ ನನಗೆ ಟೈಮ್ ಇಲ್ಲ. ಸೊ ಆ ಥರ ವರ್ಕ್ ಇತ್ತು, ಹಾಗಾಗಿ ನಾನು ಏನೂ ಮಾಡಲಿಕ್ಕಾಗಿಲ್ಲ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ, ಬಿಕಾಸ್ ನಾನು ಹೇರ್ ಸ್ಪಾ ಮಾಡಿಸಿ ಆಲ್ಮೋಸ್ಟ್ 3 ಮಂತ್ಸ್ ಆಯಿತು. ನಾನು ಹೇರ್ ಆಯಿಲ್ನು ಕೂಡ ಅಪ್ಲೈ ಮಾಡ್ತಾ ಇಲ್ಲ ಡ್ಯೂ ಟು ಟ್ರಾವೆಲ್. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾನು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ, ಔಟ್ ಆಫ್ ಸ್ಟೇಷನಲ್ಲಿದ್ದೆ ಅಂತ. ಇವತ್ತು ನಮಗೆ ಜುಲೈ ಮಂತ್ ನಡೀತಾ ಇದೆ, ಬಟ್ ನಾನು 6 ಮಂತ್ಸ್ ಐ ಥಿಂಕ್ ಔಟ್ ಆಫ್ ಸ್ಟೇಷನ್ ಇದ್ದೆ. ಓನ್ಲಿ 1 ಮಂತ್ ನಾನು ನಮ್ಮ ಮನೇಲಿದ್ದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಅದೇನು ಹೊಸ ವಿಷಯ ಇಲ್ಲ. ಸೊ ಹಾಗಿದ್ದರೂ ಕೂಡ ನನ್ನ ಸ್ಕಿನ್ನ ಮೇಂಟೈನ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಬಟ್ ಸ್ಟಿಲ್ ನಾನು ಸಮ್ಹೌ ಮೋರ್ ದ್ಯಾನ್ ಸ್ಕಿನ್ ಐ ಕೇರ್ ಮೈ ಹೇರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನನ್ನ ಹೇರ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಸೊ ಹಾಗಾಗಿ ತುಂಬ ಜನಕ್ಕೆ, ಲೈಕ್ ನನ್ನ ಫಾಲೋವರ್ಸ್ಗಾಗಲಿ ಮತ್ತು ನಮ್ಮ ಫ್ಯಾಮ್ಲಿಗಾಗಲಿ ಅಥವಾ ನಮ್ಮ ಫ್ರೆಂಡ್ಸ್ಗಾಗಲಿ ಹೇರ್ನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಈ ವಿಡಿಯೋದಲ್ಲಿ ಒಂದು ಸೀಕ್ರೆಟ್ನ ಬಿಟ್ಕೊಳ್ಬೇಕಂತ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಕಂಟೆಂಟೇ ಸಿಗುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಬಿಕಾಸ್ ನಾನು ಇನ್ನು ಮುಂದೆ ಬ್ಲಾಗ್ಸ್ನ ಮಾಡಬೇಕಂತ, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ಹೇರ್ ಸ್ಪಾ ನಾನು ಪ್ರೊಫೆಷ್ನಲ್ ಆಗಿ ಹೇಳ್ಕೊಡ್ತಾ ಇಲ್ಲ, ಪರ್ಸ್ನಲ್ ಆಗಿ ನನಗೆ ಗೊತ್ತಿರುವಂಥ ನಾಲೆಜಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ನಾನು ಈ ಪ್ರೊಫೆಷನ್ಗೆ
ಪ್ರೊಫೆಷ್ನಲ್ ಅಲ್ಲ, ಐ ಆಮ್ ಅ ಬ್ರೈಡಲ್ ಸ್ಪೆಷಲಿಸ್ಟ್ ಅಷ್ಟೇ. ಬಟ್ ಸ್ಟಿಲ್ ಸಮ್ಹೌ ನಾನು ಹೇಗೆ ಮಾಡ್ಕೊಳ್ತೀನಿ ಮನೆಯಲ್ಲಿ, ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಹೇರ್ ಸ್ಪಾ ಮನೆಯಲ್ಲೇ. ಸೊ ಸ್ಟಾರ್ಟ್ ಹೇರ್ ಸ್ಪಾ ಅಂತ ಬಂದಾಗ ನಾನು ಲೋರಿಯಲ್ ಬ್ರ್ಯಾಂಡ್ನೇ ಯೂಸ್ ಮಾಡ್ತೀನಿ. ಅಂದರೆ ಅಲ್ಲಿ ಸಲೂನಲ್ಲಿ ಕೂಡ ನಾನು ಅದನ್ನೇ ಹಾಕೋಕ್ಕೆ ಹೇಳ್ತೀನಿ. ಸೊ ಲೋರಿಯಲ್ ಬ್ರ್ಯಾಂಡಲ್ಲಿ ನಿಮಗೆ ಶೋಲ್ಡರ್ವರೆಗೂ ಹೇರ್ ಇದೆ ಅಂದರೆ 2 to 3 ಸ್ಪೂನ್ಸ್ ಹಾಕ್ಕೋಬೋದು. ಇಲ್ಲ ಅಂತಂದರೆ 3 to 4 ಸ್ಪೂನ್ಸ್ ಅಥವಾ 5 ಸ್ಪೂನ್ಸ್ ಮ್ಯಾಕ್ಸ್ ನಿಮ್ಮ ಲೆಂತ್ ಹೆಂಗಿದೆಯೋ ಹಂಗೆ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ. ಸೊ ಬಿಫೋರ್ ಅಪ್ಲಿಕೇಶನ್ ನಿಮಗಿರುವಂಥ ಸ್ಟೆಪ್ಸ್ ಏನಂದರೆ, ಫಸ್ಟ್ ಹೇರ್ ವಾಶ್ ಆಗಿರಬೇಕು. ಶಾಂಪೂ ಬಂದು 3 minutes to 5 minutes ನೀವು ಶಾಂಪೂ ಹೇರ್ ವಾಶ್ ಮಾಡಿಕೊಂಡು ನೀಟಾಗಿ ಡ್ರೈ ಮಾಡಿಕೊಂಡು ಎಗೇನ್ ನಾವು ಹೇರ್ ಸ್ಪಾಗೆ ಹೋಗುವಂಥ ಸ್ಟೆಪ್. ಸೊ ಮರಿದಿರ ಹೇರ್ ವಾಶ್ನ ಮಾಡಿ. ಈ ಲೋರಿಯಲ್ ಅಂತ ಬಂದಾಗ ನಿಮಗೆ ತುಂಬಾ ಇರುತ್ತೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರುವಂಥದ್ದು ನರಿಶ್ಮೆಂಟ್ಗೋಸ್ಕರ. ಡ್ಯೂ ಟು ನಾನು ತುಂಬ ದಿನದಿಂದ ನಾನು ಏನು ಅಪ್ಲಿಕೇಶನ್ ಹಾಕೇ ಇಲ್ಲ. ಹೇರ್ ಸ್ಪಾ ಮಂತ್ಲಿ ಒನ್ಸ್ ಮಾಡಿಸ್ಬೇಕು. ಬಟ್ ನಾನು ಹೈದ್ರಾಬಾದಲ್ಲಿ 2 months ಇದ್ದೆ. ಸೊ ಹಾಗಾಗಿ ನಾನು ಏನು ಮಾಡ್ಲಿಕ್ಕೆ ಆಗಿಲ್ಲ. ಆ್ಯಂಡ್ ಸೊ ಇವತ್ತು ನಾನು ಹೇರ್ ಸ್ಪಾನ ನಾನೇ ಮಾಡ್ಕೊಳ್ತಾ ಇದ್ದೇನೆ. ಲೆಟ್ಸ್ ಟ್ರೈ ಹೇಗೆ ಬರುತ್ತೆ ಅಂತ ಲಾಸ್ಟಲ್ಲಿ ನೋಡೋಣ. ಬಿಫೋರ್ ಹೇರ್ಸು ನಾನು ತೋರಿಸ್ತೀನಿ, ಆಫ್ಟರ್ ನನ್ನ ಹೇರ್ಸ್ ಹೇಗಾಗಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ. ಸೊ ಡೋಂಟ್ ವೆರಿ. ಹೇರ್ ಸ್ಪಾ ಅಂತ ಬಂದಾಗ ನಿಮಗೆ ತುಂಬಾ ಇರುತ್ತೆ. ಅಂದರೆ ಇದು ಇಲ್ಲಿ ಕಾಣಿಸೋದಿಲ್ಲ ನಿಮಗೆ, ನರಿಶ್ಮೆಂಟ್ಗೋಸ್ಕರ ನಾನು ಲೋರಿಯಲ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದು. ಲೋರಿಯಲಲ್ಲೇ ನಿಮಗೆ ತುಂಬ ಬರುತ್ತೆ. ಬಟ್ ನಿಮಗೆ ಡ್ಯಾಂಡ್ರಫ್ಗಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಬಟ್ ನನಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ನರಿಶ್ಮೆಂಟ್ಗೋಸ್ಕರ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, ಶೋಲ್ಡರ್ವರೆಗೂ ಇದ್ದರೆ 2 to 3 ಸ್ಪೂನ್ಸ್ ಅಂತ, ಅದಕ್ಕಿಂತ ಕೆಳಗಡೆ ಇದ್ದರೆ 3 to 4 ಸ್ಪೂನ್ಸ್, ಅದಕ್ಕಿಂತ ಲೆಂತ್ ಜಾಸ್ತಿ ಇದ್ದರೆ 5 ಸ್ಪೂನ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು. ಇದು ನಿಮ್ಮ ಮೆಷರ್ಮೆಂಟ್ಗೆ ತಕ್ಕಂಗೆ ನೀವು ಮಾಡ್ಕೋಬೇಕಾಗುತ್ತೆ. ಬೌಲ್ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ನಾನು ಮೆಷರ್ಮೆಂಟ್ ತಕ್ಕಂಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ನನ್ನ ಹೇರ್ಸಿಗೆ 4 ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ 4 ಸ್ಪೂನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಿಕ್ವಿಡ್ ಫಾರ್ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ನಾವು. ಸೊ ಯಾ ಫೈನ್. ಈ ಲಿಕ್ವಿಡ್ ಬಂದು ನಿಮಗೆ ಡ್ಯಾಂಡ್ರಫ್ ಇದ್ದರೆ, ನನಗೆ ಲಾಸ್ಟ್ ಟೈಮ್ ನನಗೆ ಯೂಶ್ವಲಿ ಡ್ಯಾಂಡ್ರಫ್ ಅನ್ನೋದು ಇರೋದಿಲ್ಲ. ಬಟ್ ಲಾಸ್ಟ್ ಟೈಮ್ ನಾನು ಕೂಮ್ ಬೇರೆಯವ್ರಿಗೆ ಕೊಟ್ಟಿದ್ದೆ ಆ ಟೈಮಲ್ಲಿ. ಸೊ ಕೂಮ್ ಎಕ್ಸ್ಚೇಂಜ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಆವಾಗಿಂದ ನನಗೆ ಮತ್ತೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ ಡ್ಯಾಂಡ್ರಫ್ಗೆ ಹೆಲ್ಪ್ ಆಗುತ್ತೆ. ಸೊ ಫುಲ್ ನಾನು ಇದರಲ್ಲಿ ಹಾಕಿ ಅಲ್ಲಿ ಮಿಕ್ಸಿ. ಯಾವುದೇ ಕಾರಣಕ್ಕೂ ನಾವು ಎಕ್ಸಾಂಪಲ್ ಕಾಜಲ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಈವನ್ ಕೂಮ್ ಆಗಲಿ, ಈ ಥರದ್ದೆಲ್ಲ ನಾವು ಶೇರ್ ಮಾಡ್ಕೊಳ್ಳದೆ ಇರೋದೇ ಒಳ್ಳೆಯದಂತ ಹೇಳ್ತೀನಿ. ಸಮ್ಟೈಮ್ ಇದೆಲ್ಲ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನಮಗೆ, ನೀವು ನಂಬ್ತಿರೋ ಬಿಡ್ತಿರೋ, ಫ್ರಮ್ 2 months ನಾನು ಸಫರ್ ಮಾಡ್ತಾ ಇದ್ದೀನಿ ಡ್ಯಾಂಡ್ರಫಿಂದ. ಸೊ ಆದಷ್ಟು ಯಾರಿಗೂ ಕೊಡದೇ ಇರೋ ಹಂಗೆ ಕೂಮ್ನ, ನಿಮ್ಮ ಹೇರ್ಸ್ನ ಕಾಪಾಡಿ ಅಂತ ಹೇಳ್ತೀನಿ. ಸೊ ಐ ಆಮ್ ಮಿಕ್ಸಿಂಗ್ ಇಟ್. ಐ ಥಿಂಕ್ ನೀವು ಮಾಡ್ಕೊಳ್ಳೋರಿಗೆಲ್ಲ ಐಡಿಯಾ ಇದ್ದೇ ಇರುತ್ತೆ. ಸೊ ಒನ್ಸ್ ನೀವು ನಾನು ಮಾಡ್ಕೊಂಡೇ ಇಲ್ಲ ಅಂದರೆ ಬೆಟರ್ ಸಲೂನ್ಗೆ ಹೋಗಿ ಒಂದ್ಸರಿ ಮಾಡಿಸ್ಕೊಳ್ಳಿ. ಹೇರ್ ಕೇರ್ಗೆ ನೀವು ಹೇರ್ ಸ್ಟ್ರೈಟಿಂಗ್ ಮಾಡಿಸಿದ್ರೇ ಹೇರ್ ಸ್ಪಾ ಮಾಡಿಸ್ಬೇಕಂದ್ರೆ ಇಲ್ಲ, ಎಲ್ಲ ಹೇರ್ಸ್ಗೂ ನರಿಶ್ಮೆಂಟ್ ಬೇಕು. ಸೊ ಒಂದ್ಸತಿ ಹೇರ್ ಸ್ಪಾ ಮಾಡಿಸಿದ್ರೆ, ಹೇರ್ ಸ್ಪಾ ಮಾಡಿಸೋದು ಏನೋ ಸ್ಟೈಲ್ ಆಗಿರೋವಂಥದ್ದು ಹಂಗಲ್ಲ, ನಿಮ್ಮ ಹೇರ್ನ ಕೇರ್ ಮಾಡುವಂಥದ್ದು. ಪ್ಲಸ್ ನಿಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಅವ್ರು ಹಿಂಗೆ ಮಸಾಜ್ ಕೊಡ್ತಾರಲ್ವ, ಆವಾಗ ನಿಮಗೆ ಸ್ಟ್ರೆಸ್ ಇದ್ದರೆ ಮೈಂಡಲ್ಲಿ ಅದೆಲ್ಲ ತುಂಬ ರಿಲೀಫ್ ಅನಿಸುತ್ತೆ. ಈವನ್ ಫೇಶಿಯಲ್ ಕೂಡ ಅಷ್ಟೇ, ನಾವು ಮಾಡಿಸ್ಕೊಳ್ಳುವಾಗ ಏನು ಶೋಕಿ ಮಾಡೋಕ್ಕೆ ಮಾಡಿಸ್ಕೊಳ್ತಾರೆ ಹಂಗಿಲ್ಲ. ನಿಮಗೆ ರಿಲ್ಯಾಕ್ಸ್ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೂ ತುಂಬ ಇಂಪಾರ್ಟೆಂಟ್. ನಾವಿವಾಗ ಬ್ಯಾಂಗ್ಳೂರು ಲೈಫ್ ನಮ್ಮದು ತುಂಬಾ ಸ್ಟೈಲ್ ತುಂಬ ಸ್ಟ್ರೆಸ್ಫುಲ್. ಚಿಕ್ಕ ಮಗುವಿಂದ ಹಿಡಿದು ಎಲ್ಲರೂ ಡಿಪ್ರೆಷನ್ ಅನ್ನೋ ಥರ ಇದ್ದೀವಿ. ಸೊ ಪ್ಲೀಸ್ ಡೂ ಫೇಶಿಯಲ್ ಅಥವಾ ಬೇಸಿಕ್ ಏನು ನೀಡಿದೆಯೋ ಆ ಥರದ್ದು ಮಾಡ್ಕೊಳ್ಳಿ. ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು. ಸೊ ಹಂಗಾಗಿ ನಿಮಗೆ ನೀವು ಟೈಮ್ ಕೊಡಿ ಅಂತ ಹೇಳ್ತೀನಿ. ಸೊ ಮಾತಾಡ್ತಾ ಟಾಪಿಕ್ ಎಲ್ಲಿಗೂ ಹೋಗ್ಬಿಡ್ತಾ ಇದೆ. ಸೊ ಅಂದರೆ ಬೋರಿಂಗ್ ಆಗಿರಬಾರ್ದಲ್ವ, ಹಂಗಾಗಿ ನಾನು ಕಂಟೆಂಟ್ನ ಮಾತಾಡ್ತಾ ಇದ್ದೀನಿ. ಸೊ ನಾನಿವಾಗ ಮಿಕ್ಸಪ್ ಮಾಡಿದ್ದೀನಿ. ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಸ್ಕ್ಯಾಲ್ಪ್ಗೆ ಯಾವ ರೀತಿ ಅಪ್ಲಿಕೇಶನ್ ಮಾಡ್ತೀನಿ ಅನ್ನೋದು ನೋಡಿ. ಸೊ ಅದಕ್ಕೂ ಮುಂಚೆ ನಾನು ಬಿಫೋರ್ ಹೇರ್ಸ್ ತೋರಿಸ್ಬೇಕಲ್ಲ ನಿಮಗೆ, ವೆಯ್ಟ್. ಸೊ ದಿಸ್ ಈಸ್ ಮೈ ಬಿಫೋರ್ ಹೇರ್ಸ್. ತುಂಬ ಡ್ಯಾಮೇಜ್ ಆಗಿದೆ ನನ್ನ ಹೇರ್ಸ್ ಬಿಫೋರ್ ಹೆಂಗಿದೆ ಅಂತ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರಾ. ಬಟ್ ಸ್ಟಿಲ್ ನಾವು ಎಷ್ಟು ಪ್ರಾಬ್ಲಮೆಟಿಕ್ ಆಗಿದೆ ನೋಡಿ. ಆ್ಯಂಡ್ ತುಂಬ ಡ್ರೈ ಕೂಡ ಆಗಿಬಿಟ್ಟಿದೆ ನನ್ನ ಹೇರ್ಸ್. ಆ್ಯಕ್ಚುಲಿ
ಸಿ ನನ್ನ ಹೇರ್ಸ್ ನಿಜ ಈ ಥರ ಇರೋದೇ ಇಲ್ಲ, ಬಟ್ ಸ್ಟಿಲ್ ತುಂಬ ಡ್ರೈ ಅನ್ನಿಸ್ತಾ ಇದೆ ನನಗೆ. ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ಇಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ದೀನಲ್ಲ ನನ್ನ ಹೇರ್ಸ್ ಅಂತ. ಬಟ್ ಸ್ಟಿಲ್ ಓಕೆ, ಸಮ್ ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಇರೋದಿಲ್ಲ. ತಗೊಂಡು ಫಸ್ಟ್ ಅಪ್ಲಿಕೇಶನ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಐ ಆಮ್ ನಾಟ್ ಶೋರ್ ನಿಮಗೆ ಹಿಂದೆ ಕಾಣಿಸುತ್ತೋ ಇಲ್ವೋ ಅಂತ, ಬಟ್ ಅಲ್ಲಿ ಟ್ರೈ. ಯೂಶ್ವಲಿ ಇದನ್ನ ಬ್ರಷಲ್ಲಿ ಹಾಕ್ತಾರೆ, ನನ್ನ ಹತ್ರ ಬ್ರಷ್ ಇಲ್ಲ. ಸೊ ನಾನು ಜಸ್ಟ್ ಈ ಥರ ಅಪ್ಲಿಕೇಶನ್ ಹಾಕಿ ಸ್ವಲ್ಪ ಹೇರ್ ಪಾರ್ಟಿಷನ್ ತಗೋಬೇಕು. ಈ ಥರ ತಗೊಂಡು ಡಿವೈಡ್ ಮಾಡಿಕೊಂಡು ಆ ಹೇರ್ಸಿಗೆ ಫುಲ್ ಈ ಥರ ಅಪ್ಲಿಕೇಶನ್ ಮಾಡಬೇಕು. ಅಂದರೆ ಓನ್ಲಿ ಸ್ಕ್ಯಾಲ್ಪಿಗೆ ಇಷ್ಟೇ ಇಲ್ಲ, ಫುಲ್ ಹೇರ್ಗೆ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇದ್ದೀವಿ. ಸೊ ನಾವ್ ಇಟ್ಸ್ ಡನ್. ಅಗೇನ್ ಸೆಕೆಂಡ್. ಸೊ ಬೇರೆಯವರಿದ್ರೆ ಹೆಲ್ಪ್ ಚೆನ್ನಾಗಿರುತ್ತೆ, ಬಟ್ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಫ್ಯಾಮ್ಲಿ ಫುಲ್ ಬಿಸಿ ಇದೆ, ಇವನ್ ಅವ್ರಿಗೆ ಅಷ್ಟು ಐಡಿಯಾನೂ ಇಲ್ಲ. ಸೊ ಹಂಗಾಗಿ ನಾನು ಸೆಲ್ಫ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆಯವ್ರು ಯಾರಾದರೂ ಇದ್ದು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ತುಂಬ ಹೆಲ್ಪ್ ಅನಿಸುತ್ತೆ. ಸೊ ಹೇರ್ಸ್ನ ಈ ಥರ ನಾವು ಡ್ರ್ಯಾಗ್ ಮಾಡ್ಕೊಂಡು ಹಿಂಗಿರಬೇಕು. ಅಂದರೆ ನಿಮಗೆ ಅದು ವೆಟ್ ಫೀಲ್ ಬರಬೇಕು, ಹೇರ್ ಎಲ್ಲ ಫುಲ್ ವೆಟ್ ಫೀಲ್ ಬರ್ತಾಯಿದೆ ಅಂದರೆ ನಿಮಗೆ ನೀಟಾಗಿ ಅಪ್ಲಿಕೇಶನ್ ಅನ್ನೋದು ಆಗಿದೆ ಅಂತ ಅದರ ಅರ್ಥ. ಸೊ ಇಟ್ಸ್ ಡನ್. ನೆಕ್ಸ್ಟ್ ನಾವು ಒಂದು ಲೇಯರ್ ತಗೊಳ್ಳೋಣ. ಹೀಗೆ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಸಲೂನಲ್ಲಿ ಮಾಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ so we are starting front. So front application again. ಯಾರಾದರೂ ಹೊಸದಾಗಿ ಇನ್ಸ್ಪೈರ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ದಯಮಾಡಿ ಅರ್ಧಕ್ಕೆ ನಿಲ್ಲಿಸಬೇಡಿ. ಒನ್ಸ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಕಂಟಿನ್ಯೂಸ್ ಕಂಟೆಂಟ್ ಇರಬೇಕಂತೇಳಿ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ನನಗೆ ತುಂಬ ಜನ ಸಜೆಷನ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೀವು ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡಿದರು. ಬಟ್ ನಾನು ಗೊತ್ತಲ್ವ, ನಾವು ಅಂದರೆ ಟೈಮ್ ಇಲ್ಲ, ಪ್ಲಸ್ ಯೂಟ್ಯೂಬ್ ಅಂದರೆ ನಾನು ಅವಾಗ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಮಾಡೋಣ. ಸಂಭಾವ್ ನಮ್ಮದು ಟ್ರಾವೆಲಿಂಗು ಕೂಡ ತುಂಬ ಇರುತ್ತಲ್ವ, ಸೊ ಹಂಗಾಗಿ ವರ್ಕೌಟ್ ಆಗುತ್ತೆ. ಲೆಟ್ ಸ್ಟಾರ್ಟ್, ವೈ ನಾಟ್. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಇಲ್ಲ, ಬಟ್ ವೈ ನಾಟ್ ಮೀ ಅಂತ ಹೇಳಿ ಅಂತ ಅನ್ನಿಸ್ತು. ಸೊ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ. ಎಷ್ಟು ಹೇರ್ ಫಾಲ್ ಆಗ್ತಾಯಿದೆ ನಿಮಗೆ ಕಾಣ್ತದೆ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಇಷ್ಟು ಕೂಡ ಹೇರ್ ಫಾಲ್ ಆಗೋದಿಲ್ಲ, ಬಟ್ ನಾನು ರಿಯಾಲಿಟಿ ಮಾತಾಡ್ತೀನಿ ಅಲ್ವಾ, ಸೊ ಹಂಗಾಗಿ ನಿಮಗೆ ತೋರಿಸ್ಲೇಬೇಕು. ಸೊ ಹೇರ್ ಫಾಲ್ ಎಷ್ಟಾಯ್ತು ಅಂತ ತೋರಿಸಿದೆ. ಬಟ್ ಸ್ಟಿಲ್ ಆಫ್ಟರ್ 1 ಮಂತ್ ನನ್ನ ಹೇರ್ ಆಯಿಲ್ ಅಪ್ಲಿಕೇಶನ್ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಇವಾಗ ನನ್ನ ಹೇರ್ಸ್ ನೋಡಿದ್ರೆ ನಿಮಗೆ ವಾಲ್ಯೂಮ್ ಕೂಡ ತುಂಬ ಕಡಿಮೆ ಆಗಿದೆ. ಇಟ್ಸ್ ಓಕೆ, ಸಮ್ಟೈಮ್ಸ್ ನಮಗೆ ಸ್ಟ್ರೆಸ್ ಬಂದಾಗ ಆ ಥರ ಆಗುತ್ತೆ. ಬಟ್ ಸ್ಟಿಲ್ ಒಂದು 3 ಮಂತ್ಸ್ ಒಳಗಡೆ ನಾನು ಹೆಂಗೆ ಪಿಕಪ್ ಮಾಡ್ತೀನಿ ನನ್ನ ಹೇರ್ಸ್ನ ಅನ್ನೋದನ್ನ, ಸೊ ಚಾನಲ್ನ ಫಾಲೋ ಮಾಡಿ ನಿಮಗೆ ಡೀಟೇಲ್ಸ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಡನ್. ಸೊ ಫೈನಲಿ, ಸೊ ಇಫ್ ಯು ವಾಂಟ್ ನೀವು ಸ್ಟೀಮ್ ಕೂಡ ಕೊಟ್ಕೊಬೋದು. ಮನೆಯಲ್ಲಿ ಸ್ಟೀಮರ್ ಹೆಂಗೆ ಸಿಗುತ್ತೆ ಅಂತ ಅಂದರೆ ಸಿಗಲ್ಲ. ಬಟ್ ಸೊ ಟಿಪ್ಸ್ ಏನಂತ ಅಂದರೆ ಕೇಳಿಸ್ಕೊಳ್ಳಿ. ಸ್ವಲ್ಪ ನೀಟಾಗಿ ಕಾಣಿಸ್ಬೇಕಲ್ವ. ಸೊ ಟಿಪ್ಸ್ ಏನಪ್ಪ ಅಂತ ಅಂದರೆ, ಹಾಟ್ ವಾಟ್ರ್ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಟವಲ್ನ ಅದರೊಳಗಡೆ ಹಾಕಿ, ಅಂದರೆ ನಿಮ್ಮ ಕೈ ಕೂಡ ಹುಷಾರು, ಅದನ್ನು ತೆಗೆದು ಟವಲ್ನ ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ಫುಲ್ ಇದಕ್ಕೆ ಕ್ಲಿಪ್ ಹಾಕ್ಬಿಟ್ಟು ಆ ಟವಲ್ನ ಅದ್ರ ಮೇಲೆ ಸುತ್ತಿ ವೆಯ್ಟ್ ಫಾರ್ 5 ಮಿನಿಟ್ಸ್. ಎಗೇನ್ ಅದನ್ನು ಸ್ಟೀಮ್ ಇಡ್ತಿರ್ತೀರಲ್ವ, ಬಿಸಿ ವಾಟರು. ಸೊ ಅದೇ ಸೇಮ್ ಹಾಟ್ ವಾಟರ್ ಜೊತೆಗೆ ಮತ್ತೆ ನೀವು ಟವಲ್ನ ಹಾಕಿ ಮತ್ತೆ ಒಂದು 5 ಮಿನಿಟ್ಸ್ ಇಡಿ. ಸೊ ದಟ್ ನಿಮಗೆ ಸ್ಟೀಮ್ ಅನ್ನೋದು ಸಿಗುತ್ತೆ. ಇದು ಮನೇಲಿ ಮಾಡ್ಕೊಬೋದು, ಬಟ್ ನಾನು ಇವಾಗ ಮಾಡ್ತಾ ಇಲ್ಲ. ನಿಜವಾಗ್ಲೂ ನನಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಇವಾಗ 10 o'clock ಆಗಿದೆ, ನಮಗೆ ಟ್ರೈನ್ ಕೂಡ ಆದಷ್ಟು ಬೇಗ ಇದೆ. ಸೊ ಹಂಗಾಗಿ ನಾನು ಪ್ರಿಪ್ರೇಷನ್ಸಲ್ಲಿದ್ದೀನಿ. ಬಟ್ ಸ್ಟಿಲ್ ನಾನು ಈ ವಿಡಿಯೋ ಮಾಡಬೇಕು, ಕಂಟೆಂಟ್ ವಿಡಿಯೋ ಬಿಡಬಾರ್ದು ಅಂತೇಳಿ ಸೊ ನಾನು ಮಾಡ್ತಾಯಿದ್ದೀನಿ. ಸೊ ಇಷ್ಟಾದಮೇಲೆ ನಾವು ಸ್ವಲ್ಪ ಲೈಟ್ ಮಸಾಜ್ ಕೊಡ್ಕೋಬೋದು. ಮಸಾಜ್ ಕೊಡುವಾಗ ಯಾವತ್ತೇ ಆಗಲಿ ನಿಮಗೆ ನೀವು ಕೊಡಿ ಟಿಪ್ಸ್ನ ಯೂಸ್ ಮಾಡಿ, ಫಿಂಗರ್ ಟಿಪ್ಸ್ನ, ನಾಟ್ ನೇಲ್ಸ್.
ತುಂಬ ಜನ ಏನು ಮಾಡ್ತಾರೆ ಅಂದರೆ ನೇಲ್ಸಲ್ಲಿ ಹಿಂಗೆ ಮಾಡ್ತಾರೆ. ನೇಲ್ಸಲ್ಲಿ ದಯಮಾಡಿ ನೀವು ಮಸಾಜ್ ಮಾಡಬಾರ್ದು, ಟಿಪ್ಸಲ್ಲಿ ಮಾಡಬೇಕು. ಆ್ಯಂಡ್ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿದ್ರೆ ಯಾರಾದರೂ ನಿಮಗೆ ಮನೇಲಿರೋರು ಮಾಡಿದ್ರೆ ತುಂಬ ರಿಲೀಫ್ ಅನಿಸುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸಿ ಸರ್ಕ್ಯುಲರ್ ಮೋಷನ್. ಆ್ಯಂಡ್ ನಾನು ಈ ಥರ ಯಾರಿಗಾದರೂ ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗಾದರೂ ಮಾಡ್ತಾಯಿದ್ರೆ ಎಲ್ಲರೂ ಅದೇನೋ ಗೊತ್ತಿಲ್ಲ, ನಿನ್ನ ಹ್ಯಾಂಡ್ಸಲ್ಲಿ ಮ್ಯಾಜಿಕ್ ಇದೆ, ತುಂಬ ಚೆನ್ನಾಗಿ ನಮಗೆ ರಿಲೀಫ್ ಅನಿಸುತ್ತೆ, ಜಸ್ಟ್ ವಾವ್ ಥರ ಫೀಲ್ ಆಗುತ್ತೆ ಅಂತೇಳಿ ತುಂಬ ಜನ ಇಷ್ಟಪಡ್ತಾರೆ. ಸೊ ಅದೊಂಥರ ಖುಷಿ ಆಗುತ್ತೆ ಆ್ಯಕ್ಚುಲಿ ಹಂಗೆ ಹೇಳುವಾಗ. ಸೊ ಈ ಥರ ನನಗೆ ಆ್ಯಕ್ಚುಲಿ ಮಸಾಜ್ ಟಿಪ್ಸ್ ಎಲ್ಲ ಗೊತ್ತಿಲ್ಲ ಆಯಿತಾ. ನಾರ್ಮಲಾಗಿ ನಾನು ಅಂದರೆ ಹೆಂಗೆ ಮಾಡಿದ್ರೆ ಅದು ರಿಲ್ಯಾಕ್ಸ್ ಅನಿಸ್ಬೋದು ಅಂತೇಳಿ ನಾನು ಟ್ರೈ ಮಾಡಿಕೊಂಡು ಸೊ ಅದೇ ಥರ ಬೇರೆಯವ್ರಿಗೂ ಕೂಡ ನಾನು ಮಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಫೀಲ್ ಮಾಡ್ತಾರೆ. ಅಂದರೆ ನಮ್ಮ ಮನೆಯವರಾಗಲಿ ರಿಲೇಟಿವ್ಸ್ ಆಗಲಿ ತುಂಬ ಜನ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಾರಲ್ವ, ಸೊ ಅಂಥವರೆಲ್ಲ ತುಂಬ ಚೆನ್ನಾಗಿ ರಿಲೀಫ್ ಅನ್ನಿಸ್ತಾ ಇದೆ ಅಂತೇಳಿ ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾರೆ. ಅದಕ್ಕಿಂತ ಇನ್ನೇನು ಖುಷಿ ಇದೆ. ಸೊ ಅದು ಕೂಡ ನಮ್ಗೊಂಥರ ಬ್ಲೆಸ್ಸಿಂಗೇ ಆ್ಯಕ್ಚುಲಿ. ಸೊ ಈ ಥರ ನಾವು ಸರ್ಕ್ಯುಲರ್ ಮೋಷನಲ್ಲಿ ಮಾಡಿಕೊಂಡು ಒಂದು 5 ಮಿನಿಟ್ಸು ಸ್ಕ್ಯಾಲ್ಪಿಗೆ ನಾವು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಸಾರಿ ಗಾಯ್ಸ್, ನನಗೆ ಇವತ್ತು ಆ್ಯಕ್ಚುಲಿ ಮೈಕು ಸ್ಟಕ್ ಆಗಿಬಿಟ್ಟಿದೆ, ಬೇರೆ ಕಡೆ ಇದೆ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ಮೈಕ್ ಯೂಸ್ ಮಾಡ್ತೀನಿ. ಐ ಆಮ್ ನಾಟ್ ಶ್ಯೂರ್ ವಾಲ್ಯೂಮ್ ಎಷ್ಟಿದೆ ಅಂತ ಹೇಳಿ, ಬಟ್ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಯೂಸ್ ಮಾಡ್ತೀನಿ. ಸೊ ಈ ಥರ ನೀವು 5 ಮಿನಿಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಡಿದಾದಮೇಲೆ ಕ್ಲಿಪ್ ಹಾಕ್ಕೋಬೇಕು. ನಾವು ಕ್ಲಿಪ್ ಹಾಕಿ ವೆಯ್ಟ್ ಫಾರ್ 10 ಮಿನಿಟ್ಸ್, ದೆನ್ ಯು ಆರ್ ಡನ್. ಫಸ್ಟ್ ಹೇರ್ ವಾಶ್ ಮಾಡಬೇಕು, ಬಟ್ ಆಫ್ಟರ್ ಹೇರ್ ಸ್ಪಾ ನಾವು ಹೇರ್ ವಾಶ್ ಅಂದರೆ ಶಾಂಪೂ ವಾಶ್ ಮಾಡೋಂಗಿಲ್ಲ. ಸೊ ಫಸ್ಟೇ ಶಾಂಪೂ ವಾಶ್ ಆಗಿರಬೇಕು. ಸೊ ಈ ಥರ ಟೈ ಮಾಡಿ ಟಿಪ್ಸ್ ಇದ್ದರೆ ಎರಡು ಕಡೆ ಕೂಡ ನೀವು ಟೈ ಮಾಡಿ ರಿಲ್ಯಾಕ್ಸ್ ಮಾಡ್ಕೋಬೋದು. ತುಂಬ ಟೈಟ್ ಹಾಕೋಕ್ಕೆ ಕೂಡ ಹೋಗಬೇಡಿ. ಸೊ ನೋಡಿಕೊಂಡು ನಿಮಗೆ ಕಂಫರ್ಟ್ ಹೆಂಗಿರುತ್ತೆ ಹಂಗೆ ಫೀಲ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಕಮಿಂಗ್ ಟು ಪ್ರೈಸಸ್, ಲೆಟ್ ಮಿ ಎಕ್ಸ್ಪ್ಲೈನ್. ಸಲೂನ್ಗೆ ಹೋದರೆ ನನಗೆ ಡ್ಯಾಂಡ್ರಫ್ ಟ್ರೀಟ್ಮೆಂಟು ಇದನ್ನು ಆ್ಯಡ್ ಮಾಡಿ ಇದನ್ನು ಮಾಡಿದ್ರೆ ನನಗೆ ಬೀಳ್ತಾ ಇದ್ದು ಸಲೂನಲ್ಲಿ ಐ ಥಿಂಕ್ 1300 ಪ್ಲಸ್ GST ಅನಿಸುತ್ತೆ. ಸೊ ಇದನ್ನು ನಾವು ತೊಗೊಂಡ್ಬಿಟ್ರೆ ಎಷ್ಟು ಅಂದರೆ ನಾನು ಬಲ್ಕಲ್ಲಿ ತೊಗೊಂಡೆ ಆ್ಯಕ್ಚುಲಿ. ಅಂದರೆ ನಾನು ಪ್ರಾಡಕ್ಟ್ಸ್ ತೊಗೊಳ್ತೀನಲ್ವ ಆ ಟೈಮಲ್ಲಿ ತೊಗೊಂಡೆ. ಇದರ ಆ್ಯಕ್ಚುಲ್ ಕಾಸ್ಟ್ ಬಂದು 800. ಸೊ ಯಾ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇದೆಷ್ಟು ನಂಗೆ ಗೊತ್ತಿಲ್ಲ, ಐ ಥಿಂಕ್ 600 ಸಮಥಿಂಗ್, ಐ ಆಮ್ ನಾಟ್ ಶ್ಯೂರ್. ಸೊ ಇದು ಕೂಡ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಬೇಕಂದವ್ರು ಮಾತ್ರ ತೊಗೊಬೋದು. ಇಲ್ಲ ನನಗೇನು ಡ್ಯಾಂಡ್ರಫ್ ಇಲ್ಲ ಅಂದರೆ ಜಸ್ಟ್ ಇದನ್ನು ಮಾತ್ರ ನೀವು ಯೂಸ್ ಮಾಡ್ಬೋದು. ಓಕೆ ಗೈಸ್, ಲೆಟ್ಸ್ ವೆಯ್ಟ್ ಫಾರ್ 10 ಮಿನಿಟ್ಸ್. ಅದು ಸ್ವಲ್ಪ ನರಿಶ್ಮೆಂಟ್ ತಗೊಂಡ್ಲಿ. ಆಫ್ಟರ್ ಹೇರ್ ವಾಶ್ ನಿಮಗೆ ರಿಯಾಲಿಟಿ ಚೆಕ್ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ನರಿಶ್ ಆಗಿದೆ ಅಂತ. ಸೊ ಇನ್ ಡೀಟೇಲಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಏನು ಬೆನಿಫಿಟ್ ಆದರೆ ಇರುತ್ತಲ್ವ, ಎಕ್ಸಾಂಪಲ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಆಗಿರಲಿ, ಈ ಥರ ನಿಮಗೆ ತುಂಬ ಬೆನಿಫಿಟ್ಸ್ ನಿಮಗೆ ಸಪ್ರೇಟ್ ಆಗಿರುತ್ತೆ. ಸೊ ಆ ಥರ ಸ್ಪಾನ ನೀವು ಮಾಡ್ಕೋಬೋದು. ಖಂಡಿತ ಹೇರ್ ಸ್ಪಾನ ನನ್ನ ಕೇಳಿದ್ರೆ ಸಲೂನ್ಗೆ ಹೋಗಿ ಮಾಡ್ಕೊಳ್ಳೋದು ಬೆಟರ್. ಬಟ್ ನಿಮಗೆ ಟೈಮ್ ಇಲ್ಲ, ತುಂಬ ನೀಡಿದೆ ಅಂತ ಅಂದ್ಕೊಂಡ್ರೆ ನೀವು ಸೆಲ್ಫಾಗಿ ಕೂಡ ಮಾಡ್ಕೋಬೋದು. ಸೊ ನಾನು ಒಂದ್ಸರಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಹೇರ್ ಸ್ಟ್ರೆಂತ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಹೇರ್ ಕೇರ್ ಬಗ್ಗೆ, ನನ್ನ ಹೇರ್ ಕೇರ್ ರೊಟೀನ್ ಹೇಗಿದೆ ಅಂತ ತುಂಬ ಜನ ಕ್ಯೂರಿಯಾಸಿಟಿ ಆಗಿದ್ದೀರಾ. ಐ ನೋ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ತೆಗೆದ್ರೆ ತುಂಬ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಡೆಫಿನೆಟ್ಲಿ ನಾನು ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಸೀಕ್ರೆಟ್ಸ್ ಏನೂ ಇರೋದಿಲ್ಲ. ಆದರೆ ನೀವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇರ್ ಡ್ರೈನ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ಎಲ್ಲ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲ ರೊಟೀನ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದನ್ನು ಮಿಸ್ ಮಾಡಬಾರ್ದಂದ್ರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಎಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಲಿ ನಾನು ಹೇರ್ ಡ್ರೈ ಹೆಂಗೆ ಮಾಡ್ಕೋಬೇಕು ಅಂತೇಳಿ ಇನ್ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು. ಅದೇ ರೀತಿ ನಾನು ಯಾವ ಥರ ಶಾಂಪು ಯೂಸ್ ಮಾಡ್ತೀನಿ ಅನ್ನೋದು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಸೊ ಅದು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಈ ವಿಡಿಯೋಸು ನಿಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಯಾರೂ ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.